Hi guys, welcome back to this new vlog. This is a cooking vlog. So ಇದರಲ್ಲಿ ನಾನು ಫಸ್ಟ್ ಸ್ವಲ್ಪ ಚಿಕನ್ ತಗೊಂಡಿದ್ದೀನಿ, ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಸೊ ಈ ಚಿಕನ್ ಅಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ ಹಾಕೊಂಡು ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹೋಮ್ ಮೇಡ್ ಬಿರಿಯಾನಿ ಮಸಾಲ. ಸೊ ಇದು ನಮ್ಮ ಅತ್ತೆ ನನಗೆ ಮಾಡಿಕೊಟ್ಟು ಕಳ್ಸಿರೋದು. ಸೊ ಇದರಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೆ ಅವಾಗ ನಮ್ಗೆ ಚೆನ್ನಾಗಿ ಫ್ಲೇವರ್ ಇರುತ್ತೆ. ಸೊ ಎವ್ರಿ ಪಾರ್ಟ್ ಆಫ್ ದಿ ಚಿಕನ್ ನಮ್ಗೆ ಫ್ಲೇವರ್ ಇರುತ್ತೆ. ಸೊ ಯಾವಾಗ್ಲೂ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಇದೊಂದು ಹಾಫ್ ಅನ್ ಅವರ್ ಮುಂಚೆ ಮಾಡಿದ್ರು ಸಾಕು ನೀವು. ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಮೇಕ್ ಶ್ಯೂರ್ ದಟ್ ಯು always try to put a marinade. So chicken is a very, what do you say, white meat alva. So white meat ಗೆ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿದ್ರೆ ಅವಾಗ ಮಸಲ್ ಫೈಬರ್ಸ್ ಬ್ರೇಕ್ ಆಗ್ತವೆ. ಆ ಮಸಲ್ ಫೈಬರ್ಸ್ ಬ್ರೇಕ್ ಆದ್ರೆ ಸ್ವಲ್ಪ ಒಳಗೆ ಹೋಗುತ್ತೆ ಟೇಸ್ಟ್ ಎಲ್ಲಾನು. ಸೊ ಈ ವ್ಲಾಗ್ ಅಲ್ಲಿ ನಾನು ಮಾಡ್ತಾ ಇರೋದು ಏನಂದ್ರೆ, ಇಟ್ಸ್ ಅ ಸ್ಮಾಲ್ ವರ್ಷನ್ ಆಫ್ ಅ ಬಿರಿಯಾನಿ. ಸೊ ನನಗೆ ತುಂಬಾ ಇಷ್ಟ ಇರೋ ವರ್ಷನ್ ಇದು. ಸೊ ಇದಕ್ಕೆ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಸ್ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಈ ರೆಸಿಪಿನ ನಾನು ಸಿಂಪಲ್ ಚಿಕನ್ ಬಿರಿಯಾನಿ ಅಂತೀನಿ. ಸೊ ಇದರಲ್ಲಿ ಬಂದು ಫಸ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಐಟಮ್ಸ್ ಅದೇ. ಸೊ ಇದರಲ್ಲಿ ಫಸ್ಟು ಒಂದು ಫುಲ್ ಆನಿಯನ್ ಕಟ್ ಮಾಡ್ಕೊತೀನಿ. ಆಮೇಲೆ ಒಂದು 5-6 ಚಿಲ್ಲಿ, ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಚಿಲ್ಲಿ ಹಾಕೋಬೋದು ಖಾರ ಬೇಕಂದರೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಏನು ಅನ್ಕೋಬೇಡ್ರಿ. ನಾವೇನಾಗತ್ತಂದರೆ ಒಂದೊಂದು ಸರಿ ನಮಗೆ ಸ್ಟಾಕ್ ಇರಲ್ಲ ಕೊತ್ತಂಬರಿ, ಅದಕ್ಕಾಗಿ ಫ್ರೀಸ್ ಮಾಡ್ಕೊತೀವಿ. ಸೊ ಅದಕ್ಕಾಗಿ ಮತ್ತೆ ನೆನೆಸಿಕ್ಕಿದ್ದೀನಿ. ಸೊ ಈ ಐಟಮ್ಸ್ನ ನಾವು ಇವಾಗ ಗ್ರೈಂಡರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀವಿ. ಸೊ ಇದರಲ್ಲಿ ಏನು ಮಾಡ್ಬೋದು ಅಂದರೆ, ಒಂದು 1/4 ಆನಿಯನ್ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಬೇಕಂದರೆ ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೋಬೋದು. ಸೊ ಸ್ವಲ್ಪ ಜನಕ್ಕೆ ಇನ್ನೂ ಕ್ರೀಮಿಯಾಗಿ ಬರಬೇಕು ಅಂದರೆ ಯೂಶಲಿ ಎಲ್ಲ ಆನಿಯನ್ ಹಾಕೋಬಿಡ್ತಾರೆ. ಸೊ ಲೆಟ್ಸ್ ಮೇಕ್ ಅ ಪೇಸ್ಟ್ ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಕಮ್ಸ್. ಸೊ ಇವಾಗ ಈ ಚಿಕನಲ್ಲಿ ನಾವು ಸ್ವಲ್ಪ ಮೊಸರು ಹಾಕ್ಕೊಂತೀವಿ. ಸೊ ಇದು ನಾವು ಮನೆಯಲ್ಲಿ ಮಾಡಿರೋ ಮೊಸರು ನೋಡಿ ಎಷ್ಟು ತಿಕ್ಕಾಗಿ ಮಾಡ್ಕೊಂಡಿದ್ವಿ. ಸೊ ಇಷ್ಟು ಮೊಸರು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಕೋಟ್ ಮಾಡ್ಕೋಬೇಕು ಚಿಕನ್ ಎಲ್ಲ. ಸೊ ಇದನ್ನ ಹಂಗೆ ಓವರ್ ನೈಟ್ ಇಟ್ಬಿಡ್ತೀವಿ. ಎಷ್ಟು ತಿಕ್ಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ಒಂದು 75% ಆನಿಯನ್ಸ್ ಹಾಕ್ಕೊತೀನಿ. ಮಿಕ್ಕಿರೋ ಆನಿಯನ್ಸ್ನ ಹಂಗೆ ಇಟ್ಕೊತೀನಿ ನಾನು. ಸೊ ಇದನ್ನ ನಾನು ಇನಿಷಿಯಲಿ ಫ್ರೈ ಮಾಡ್ಕೊಳಕ್ಕೆ ಹಾಕ್ತೀನಿ. ಆಮೇಲೆ ಚಿಲ್ಲಿ ನಾನು ಹಾಫ್ಗೆ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಸೊ ಶುಂಠಿ ಬೆಳ್ಳುಳ್ಳಿ ಯಾವಾಗಲೂ 1:2 ಇಲ್ಲಾಂದರೆ 1:3 ರೇಷಿಯೋ. ಸೊ ಗಾರ್ಲಿಕ್ ಜಾಸ್ತಿ ಇರಬೇಕು, ಸೊ ಶುಂಠಿ ಕಮ್ಮಿ ಇರಬೇಕು, ಆ ಥರ ಹಾಕ್ಕೊಂಡ್ರೆ. ಆಮೇಲೆ ಫೈನಲ್ ಆಗಿ ನಾನು ನೆನೆಸಿಕ್ಕಿರೋ ಕೊತ್ತಂಬರಿ, ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಬಂದು ಈ ವಾಟರ್ ಜೊತೆ ಹಾಕ್ಕೊತೀನಿ, ಅವಾಗ ನನಗೆ ಸಪ್ರೇಟಾಗಿ ವಾಟರ್ ಹಾಕ್ಕೊಳ್ಳೋದು ಬೇಕಾಗಲ್ಲ. ಸೊ ಇಷ್ಟೊಂದು ಇವಾಗ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಗೋ. ಸೊ ಈ ಥರ ಒಂಥರ ಲೈಕ್ ಇನ್ನು ಸ್ವಲ್ಪ ಹೊತ್ತು ಮಾಡಿದ್ರೆ ತುಂಬ ನುಣ್ಣಗಾಗೋಗುತ್ತೆ ಅನ್ನೋವರೆಗೂ ಮಾಡಿಕೊಡ್ರಿ. ಸೊ ಅಷ್ಟೇ ನಮಗೆ ಮಸಾಲ. ಇವಾಗ ನಮಗೆ ಮಿಕ್ಕಿರೋ ಐಟಮ್ಸು ಚಿಕನು, ಈ ಮಸಾಲ ಮತ್ತು ಆನಿಯನ್, ಈ 3 ಐಟಮ್ಸೇ ನಮಗೆ ಬೇಕಾಗಿರೋದು, ರೈಟ್. ಸೊ ಇದನ್ನ ಹಾಕ್ಕೊಂಡು ನಾವು ಬಿರಿಯಾನಿ ಮಾಡ್ಕೊಳ್ಬೋದು. ಸೊ ಇವಾಗ ಫಸ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಫಸ್ಟು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಈ ತುಪ್ಪ ಆದ್ಮೇಲೆ ಸ್ವಲ್ಪ ಹೊಗೆ ಬರ್ತಾ ಇದ್ಮೇಲೆ ಆನಿಯನ್ ಹಾಕ್ಕೊತೀನಿ. ಸೊ ಅವಾಗ ಸ್ವಲ್ಪ ಆನಿಯನ್ ಸೈಡಲ್ಲಿ ಇಟ್ಕೊಂಡೆ. ಸೊ ಈ ಆನಿಯನ್ನ ಇಲ್ಲಿ ಹಾಕ್ಕೊಂತೀನಿ. ಸೊ ಆನಿಯನ್ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು.
ಸೊ ಇದು ಏನಂದ್ರೆ ರೆಪ್ಲಿಕೇಟ್ ಮಾಡ್ತಾ ಇರೋದು, ನಾವು ನಾರ್ಮಲ್ ಆಗಿ ರೆಸ್ಟೋರೆಂಟ್ ಏನಾರ ಹೋದ್ರೆ ಫ್ರೈಡ್ ಆನಿಯನ್ ಮಾಡ್ತಾರಲ್ವಾ, ಸೊ ಆ ಫ್ರೈಡ್ ಆನಿಯನ್ ನಾವೇ ಟೀಯಲ್ಲಿ ಮಾಡ್ಕೊತೀವಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಆ ಫ್ಲೇವರ್ ಬರುತ್ತೆ. ಸೊ ಇದು ಸ್ವಲ್ಪ ಬ್ರೌನಿಂಗ್ ಬರೋವರೆಗೂ ಫ್ರೈ ಮಾಡ್ಕೊತೀವಿ. ಸೊ ಒಂಥರ ಲೈಕ್ ಈ ತರ ಬ್ರೌನಿಂಗ್ ಬರೋವರೆಗೂ ನಮ್ಗೆ ನೋಡ್ಕೋಬೇಕಾಗುತ್ತೆ. ಸೊ ಈ ಲೆವೆಲ್ ಬ್ರೌನಿಂಗ್ ಬಂದ್ರೆ ಆಗೋಗುತ್ತೆ. ನೋಡೋಣ, ಇನ್ನ ಸ್ವಲ್ಪ ಬ್ರೌನ್ ಆಗಲಿ, ಸ್ವಲ್ಪ ವಾಟರ್ ಬಿಟ್ರೆ ಬ್ರೌನ್ ಆಗುತ್ತೆ. ಸೊ ಈ ರೆಸಿಪಿದ ಅಡ್ವಾಂಟೇಜ್ ಏನಂದ್ರೆ ಸಕ್ ಅಂತ ಮಾಡ್ಕೋಬಹುದು, ಪ್ಲಸ್ ತುಂಬಾ ಹೊತ್ತು ವೆಯ್ಟ್ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ. ಸೊ ನಾರ್ಮಲ್ ಬಿರಿಯಾನೀಸ್ ತರ ಜಾಸ್ತಿ ಹೊತ್ತಾಗಲ್ಲ. ಸೊ ಯಾವ ಸ್ಟೈಲ್ ಅಂತಾರೋ ನನ್ಗೆ ಗೊತ್ತಿಲ್ಲ ಇದು, ಬಟ್ ಇದು ನಾನ್ ಮಾಡ್ಕೊಂಡಿರೋ ಸ್ಟೈಲ್ ಇದು. ಸೊ ಸುಮಾರು ವರ್ಷದಿಂದ ಕಷ್ಟಪಟ್ಟು ಮಾಡಿರೋದು, ಎನ್ಹಾನ್ಸ್ ಮಾಡಿರೋದು ಟೇಸ್ಟ್ ನ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇವಾಗ. ಸೊ ಈ ತರ ಸ್ವಲ್ಪ ಬ್ರೌನಿಂಗ್, ಸ್ವಲ್ಪ ಡಾರ್ಕ್ನೆಸ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಆನಿಯನ್ ಟೇಸ್ಟ್ ಬರುತ್ತೆ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಫಸ್ಟ್ ಸ್ವಲ್ಪ ಇದು ಹಸಿ ವಾಸನೆ ಹೋಗ್ತದೆ. ಸೊ ಇದು ಇವಾಗ ಪೇಸ್ಟ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಗೊತ್ತಾಗುತ್ತೆ ಇದು ಒಂಥರ ದೊನೆ ಬಿರಿಯಾನಿ ಟೇಸ್ಟ್ ತರಾನೇ ಇರುತ್ತೆ. ಈ ತರ ಮಾಡ್ಕೋಬೇಕು ಚೆನ್ನಾಗಿ. ಇದೇನಂದ್ರೆ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಸುಮಾರು ಜನ ಏನಂತಾರಂದ್ರೆ ಫಸ್ಟ್ ಚಿಕನ್ ಹಾಕ್ಬಿಟ್ಟು ಆಮೇಲೆ ಮಸಾಲ ಹಾಕ್ಬೋದಲ್ವಾ ಅಂತಾರೆ, ಬಟ್ ನಾನು ಇದು ಪ್ರಿಫರ್ ಮಾಡ್ತೀನಿ ಮೇನ್ಲಿ ಬಿಕಾಸ್ ನನ್ಗೆ ಆನಿಯನ್ ಹಾಕಿರ್ತೀವಲ್ವಾ, ಸೊ ಆನಿಯನ್ ಹಸಿ ಸ್ಮೆಲ್ ಹೋಗೋವರೆಗೂ ಮಾಡ್ಕೊಟ್ಟು ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೈತೆ. ಸೊ ಇವಾಗ ನಾವು ನೆನೆಸಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಟಿಲ್ ಗ್ರೀನ್ ಪೇಸ್ಟ್ ಎಲ್ಲಾನು ಪ್ರತಿಯೊಂದು ಪೀಸ್ಗೂ ಇಡಿಸ್ಬೇಕು. ಇವಾಗ 10 ನಿಮಿಷ ಕೊಡೋಣ ಇದನ್ನ. So we'll come back to this once chicken water ಬಿಟ್ಬಿಟ್ರೆ ಮತ್ತೆ ಬರೋಣ. See you again. So ಇವಾಗ ನೋಡಮ್ಮ ಯಾವ ತರ ಬಂದಿದೆ ನೋಡಿದೀರಾ. ಸೊ ಭಯ ಏನ್ ಪಡ್ಬೇಡ್ರಿ, ಗ್ರೀನ್ ಆಗಿಲ್ಲ ಅಂತ. ಸ್ವಲ್ಪ ಅರ್ಶಿನ ಹಾಕಿದ್ವಿ, ಖಾರ ಹಾಕಿದ್ವಲ್ವ, ಸೊ ಸ್ವಲ್ಪ ಯೆಲ್ಲೋವಿಶ್ ಆರೆಂಜ್ ಕಲರ್ ಬರುತ್ತೆ. ಬಟ್ ರೈಸ್ ಎಲ್ಲ ಆದ್ಮೇಲೆ ಸ್ವಲ್ಪ ಲೈಟ್ ಗ್ರೀನ್ ಕಲರೇ ಬರುತ್ತೆ. ಸೊ ಇದು ಇವಾಗ ನಾವು ಮಾಡಿರೋ ಬಿರಿಯಾನಿ ಪೀಸಸ್. ಈ ತರ ಚೆನ್ನಾಗಿ ಬೆಂದವರೆಗೂ ಹಾಕೋಬೇಕು. ಸೊ ಫಸ್ಟ್ ಮಸಾಲ ಅಲ್ಲಿ ಬೇಯಬೇಕಿತ್ತು ಚೆನ್ನಾಗಿ. ಸೊ ಇವಾಗ ನೋಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತೈತೆ ಅನ್ಸ್ತೈತಲ್ವ. ಸೊ ಇವಾಗ ಸ್ವಲ್ಪ ನೀರು ಹಾಕೊಂಡು ಇನ್ನೊಂದು 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಇವಾಗ ನಿಮ್ಗೆ ನೆನಪಾಯ್ತಾ ಮಸಾಲ ಮಾಡ್ಕೊಂಡಿದ್ವಿ, ಸೊ ಅದ್ರ ವಾಟರ್ ಇತ್ತು. ಸೊ ಡೋಂಟ್ ವೇಸ್ಟ್ ಎನಿ ವಾಟರ್, ಎಲ್ಲದ್ರಲ್ಲಿಗೂ ಮಸಾಲ ಇರುತ್ತೆ, ಸೊ ಯಾವುದು ವೇಸ್ಟ್ ಮಾಡಬೇಕು. ಸೊ ಇದು 1 ಗ್ಲಾಸ್ 1 ಕಪ್ ಆಗ್ತೈತಿ. ಇವಾಗ ನಾನು ಈ ಕಪ್ಪಿಂದ ನಾನು 1 ಕಪ್ ರೈಸ್ ಹಾಕೊಂಡಿದ್ವಿ. ಸೊ ನಮಗೆ ಪ್ರೋಟೀನ್ ಜಾಸ್ತಿ ಬೇಕು, ಸೊ ಅದಕ್ಕಾಗಿ ನಾನು ಸ್ವಲ್ಪ ರೈಸ್ ಕಮ್ಮಿ ಆಗ್ತಾ ಇತ್ತು, ಪ್ರೋಟೀನ್ ಜಾಸ್ತಿ ಬೇಕು. ಇಷ್ಟೇ. ಸೊ ಡಿಪೆಂಡಿಂಗ್ ಆನ್ ಪರ್ಸನ್ಸ್ ಪ್ರೆಫರೆನ್ಸ್ ಅದು. ಸೊ ನಿಮಗೆ ನೀವು ಚಿಕನ್ ಜಾಸ್ತಿ ಬೇಕು, ಪ್ರೋಟೀನ್ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ರೈಸ್ ರೇಷಿಯೋನ ಕಮ್ಮಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಚಿಕನ್ 1 kg ಹಾಕೊಂಡ್ರೆ ರೈಸ್ ಒಂದು ಅರ್ಧ kg ಹಾಕೊಳ್ಳೋದು. ಸೊ ಆ ತರ ಮಾಡ್ತಾರೆ, ರೈಸ್ ಜಾಸ್ತಿ ಪ್ರೋಟೀನ್ ಬೇಕಾಗಿರೋದು.
ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತೈತೆ ಚಿಕನ್. ಸೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೈತೆ. ಸೊ ಈ ತರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ನಾನು ಮಿಕ್ಸ್ ಮಾಡೋ ಟೈಮ್ ಸ್ವಲ್ಪ ಕಮ್ಮಿ ಆಗಿ. ಸೊ ಇವಾಗ ಉಪ್ಪು ಹಾಕ್ತೀನಿ. ಸೊ ಇವಾಗ ರೈಸ್ಗೂ ಹಾಕೋಬಿಡಿ, ಯಾಕಂದ್ರೆ ಇದರಲ್ಲಿ ರೈಸ್ ಬಾಯ್ಲ್ ಮಾಡ್ಬೋದು. ಸೊ ನೋಡಿದೀರಾ ಎಷ್ಟು ಚೆನ್ನಾಗಿ ಬಂದೈತೆ. ಸೊ ಈಚ್ ಪೀಸ್ ಇಸ್ ಕೋಟೆಡ್ ಈವನ್ಲಿ ಅಂಡ್ ಸ್ವಲ್ಪ ವಾಟರ್ ರೆಡ್ಯೂಸ್ ಆಗುತ್ತೆ. ಸೊ ಇವಾಗ ನಾವು ಅಕ್ಕಿ ಹಾಕ್ಬಿಟ್ಟು ವಿಲ್ ಕ್ಲೋಸ್ ದಿ ಲಿಡ್ ಆನ್ ಇಟ್ ಅಂಡ್ ದೆನ್ ಲೆಟ್ ಇಟ್ ಕುಕ್. ಸೊ ಲೆಟ್ಸ್ ಡು ದಟ್. ಸೊ ಇದು ಆಲ್ರೆಡಿ ನಾನು ನೆನೆಸಿಟ್ಟಿರೋ ಅಕ್ಕಿ ಇದು. ಸೊ ಈ ಅಕ್ಕಿನ ನಾವು ಇವಾಗ ಹಾಕ್ಕೊಬಿಡೋಣ. ಇವನ್ ಬಿಫೋರ್ ನಾವು ವಾಟರ್ ಹಾಕೋ ಮುಂಚೆನೆ ಸ್ವಲ್ಪ ಸ್ಟಿರ್ ಮಾಡ್ಬೋದು. ಸೊ ಅವಾಗ ಏನಾಗತ್ತಂದ್ರೆ ಅನ್ನ ಎಲ್ಲ ಮಸಾಲೆ ಸೇರುತ್ತೆ. ಸಾರಿ, ಅಕ್ಕಿ ನಾನು ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ ನನಗೆ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸಾರಿ and pardon me if I make a mistake. So ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸೊ ನಾವು let's add water. ಒಂದು ಫೈನಲ್ ಸ್ಟಿರ್ ಮಾಡ್ಕೊಳ್ಳೋಣ. And let me check ಮಾತಾಯ್ತು ಅಂತ ಉಪ್ಪು ಸ್ಟಿರಿಂಗ್ ಆಗೋಯ್ತು. ಇವಾಗ ನಾವು ಇದನ್ನು ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಾಕ್ಬಿಟ್ಟು ವಿಲ್ ಲೀವ್ ಇಟ್ ಫಾರ್ 1 whistle. ಎಲ್ಲಿರು ಎಲ್ಲಿ ತಂದಿದೆ ಅಂದ್ರೆ ಬೀಚಲ್ಲಿ ಮರಗಳಿರುತ್ತಲ್ಲ, ಹಿಂಗೆ ಈ ಲೆವೆಲ್ ಹೊಡ್ಕೊಂಡು ಹಾಕೊಂಡು ಕುಡಿತೀವಿ ಅಷ್ಟೇ. ಈ ಗಂಜಿ ಇದೆಯಲ್ಲ, ಗಂಜಿ ಇದೆ ಕುಡಿಬೇಕು, ಹೊಡೆಯೋದೇ ಕಷ್ಟ. ಸೊ ಇವಾಗ ಬಿರಿಯಾನಿ ಕಂಪ್ಲೀಟ್ ಆಯ್ತು. ಲೆಟ್ಸ್ ಸಿ ಹೇಗೆ ಬಂದೈತೆ ಅಂತ. ಸೂಪರ್ ಆಗಿ ಬಂದೈತೆ. ಸೊ ಏನ್ ಭಯ ಪಡ್ಬೇಡ್ರಿ, ಅವಾಗ ಒಂದ್ಸರಿ ಸ್ವಲ್ಪ ಈ ತರ ಇರುತ್ತೆ. ಇದು ಜಸ್ಟ್ ಮಸಾಲಾ ಪ್ಲಸ್ ಆಯಿಲ್ ಇದೆ, ವಾಟರ್. ವಾಟರ್ ಸಾರಿ, ಮಸಾಲಾ ಪ್ಲಸ್ ಆಯಿಲ್ ಅದು ವಾಟರ್. ಸಾರಿ, ಕೀ ಡಿಡ್ಂಟ್ ಆಡ್ ಎನಿ ಆಯಿಲ್. ನಮ್ಮ ಮನೆಯಲ್ಲಿ ಆಯಿಲ್ ಇಲ್ಲ. ಸೊ ಭಯ ಪಡ್ಬೇಡ್ರಿ, ಏನಾರ ವೆಟ್ ಆಗಿ ಕಾಣಿಸಿದ್ರೆ ಅದು ಜಸ್ಟ್ ಗೀ. ಅದು ಗೀ ಪ್ಲಸ್ ಸ್ವಲ್ಪ ಮಸಾಲ ಮಿಕ್ಸ್ ಮಾಡಿದ್ರು ಅಷ್ಟೇ. ಸೊ ವಾಟರ್ ಏನು ಇರಲ್ಲ ಈ ಟೈಮ್, ವಾಟರ್ ಎಲ್ಲ ಇದಾಗೋಗುತ್ತೆ. ನೋಡಿದ್ರೆ ಸೂಪರ್ ಆಗಿ ಬಂದಿರುತ್ತೆ. ಸೊ ಚಿಕನ್ ಎಲ್ಲ ನೋಡಿರ್ಬೇಕಂದ್ರೆ ನನಗೆ ಬಾಳೆ ಎಲೆ ತುಂಬಾ ಇಷ್ಟ. ಬಾಳೆ ಎಲೆಯಲ್ಲಿ ತಿನ್ನೋದು ತುಂಬಾ ಇಷ್ಟ. ಹಾಗಾಗಿ ನಾನು ಬಾಳೆ ಎಲೆ ತಗೊಂಡು ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ನೀವು ಮಾಡ್ಕೊತಿದ್ದೀರಾ ಅನ್ಕೊತೀನಿ ರೆಸಿಪಿನ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ ರೆಸಿಪಿನ. ಯಾರನ್ನ ಬ್ಯಾಚುಲರ್ಸ್ ಇದ್ರೆ ಅವ್ರಿಗೆ ಶೇರ್ ಮಾಡಿ. ನಾವು ಯಾರನ್ನ ರೋಡಲ್ಲಿ ಇದ್ರೆ ಹೋಗ್ತಾ ಇದ್ದಾರೆ ಅಂತ ಅವ್ರಿಗೂ ಶೇರ್ ಮಾಡಿ. ಸಾಕಾದಾಗ ಆಯ್ತು ತಿಳಿಸ್ತೀನಿ. ಎಷ್ಟು ನಾವು ಶೇರ್ ಮಾಡೋಕ್ಕಾಗಲ್ಲ ವಿಡಿಯೋ ಅಲ್ಲಿ. ನೀವು ಹೇಗೈತೆ ಅಂತ ನೀವು ಕಾಮೆಂಟ್ ಮಾಡಿ, ರೆಸಿಪಿ ಮಾಡಿ
ಟ್ರೈ ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್. ಹೋಪ್ ಯು ಎಂಜಾಯ್ ಅವರ್ ರೆಸಿಪಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅವರ್ ಚಾನಲ್. ನಿಮ್ಗೆ ಯಾರನ್ನ ಗೊತ್ತಿರೋದಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಏನನ್ನ ಮಾಡಬೇಕು ಅಂತ ಕೊಡಿ, ಕಾಮೆಂಟ್ ಮಾಡಿ.